Everyone, this is Sean over watching Shablo Hot the YouTube ಚಾನಲ್ ಇನ್ ದಾವಣಗೆರೆ. ಬನ್ನಿ ವೀಕ್ಷಕರು, ಈ ಬಾರಿ ದಾವಣಗೆರೆ 2024 ಲೋಕಸಭಾ ಚುನಾವಣೆ ಭಾಳ ಅದ್ದೂರಿಯಾಗಿ ಪ್ರಸಾರಗಳು ನಡೆಸ್ತಾ ಇದ್ದಾರೆ. ಅದೇ ಥರ ದಾವಣಗೆರೆ ಜನ ಯಾರಿಗೆ ಬೆಂಬಲ ನೀಡ್ತಾ ಇದ್ದಾರೆ ಅಂತ ಡೈರೆಕ್ಟಾಗಿ ಕೇಳೋಣ. ಅದೇ ಥರ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು BJPಯಲ್ಲಿ ಗಾಯತ್ರಿ ಸಿದ್ದೇಶ್ ಅವರು ಕೂಡ ಸ್ಪರ್ಧೆಯನ್ನು ನಡೆಸ್ತಾ ಇದ್ದಾರೆ. ಅದೇ ಥರ ನೀವು ಕೂಡ ಈ ಒಂದು ಯಾವ ಪಕ್ಷಕ್ಕೆ ಬೆಂಬಲ ನೀಡ್ತಿದ್ದೀರಾ ಅಂತ ಒಂದು ಇನ್ಬಾಕ್ಸಲ್ಲಿ ಮೆಸೇಜ್ ಮಾಡಿ ಕೂಡ ನೀವು ತಿಳಿಸ್ಬೋದು. ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನೆಕ್ಸ್ಟ್ ವಿಡಿಯೋ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಸರ್, ಈ ಬಾರಿ ಲೋಕಸಭಾ ಚುನಾವಣೆ ದಾವಣಗೆರೆಯಲ್ಲಿ ಯಾರಿಗೆ ಬೆಂಬಲ ನೀಡ್ತಾ ಇದ್ದೀರಾ? ನಮ್ಮದು BJP, ಮೋದಿ ಏನಕ್ಕೆ ಅಂದರೆ ಈ ದೇಶ ಸುಭದ್ರವಾಗಿರ್ಬೇಕು ಅಂದ್ರೆ ಮೋದಿ ಬರಲೇಬೇಕು. ಈ ರಾಜ್ಯ ಸರ್ಕಾರ ಯಾವ್ದು ಬಂದರೂ ತೊಂದರೆ ಇಲ್ಲ, ಬಟ್ ಕೇಂದ್ರದಲ್ಲಿ ಮೋದಿ ಇರಬೇಕು. ಏನು ಒಂದೆರಡು ಕಾರಣಗಳು? ಕಾರಣ ಮಿಲಿಟ್ರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಅದು ಮಿಲಿಟರಿ ಡಿಪಾರ್ಟ್ಮೆಂಟ್, ಅದು ಯಾರು ಬಂದ್ರೆ ಕಾಂಗ್ರೆಸ್ ಬಂದ್ರೂ BJP ಬಂದ್ರೂ. ಆಮೇಲೆ 500 ವರ್ಷ ರಾಮ ಮಂದಿರ ಕಟ್ಟದೇನೆ ಇರೋದ್ರಿಂದ ಇವಾಗ ಆಗಿದೆ ರಾಮ ಮಂದಿರ. ಓಕೆ, ಅಭಿವೃದ್ಧಿನಲ್ಲಿ ಏನಾದರೂ ಒಂದೆರಡು ಹೇಳ್ಬಿಡಿ. 2014ರಲ್ಲಿ ಮತ ಗೆದ್ರು. ಆಮೇಲೆ 2019ರಲ್ಲೂ ಮೋದಿನೇ ಬಂದ್ರು ಅಂದ ಕಾರಣ ಅವ ರಾಮ ಮಂದಿರ ಆಗಿರ್ಲಿಲ್ಲ, ಅಭಿವೃದ್ಧಿ ನೋಡಿನೇ ಮತ ಹಾಕಿದ್ದು. ಈ ಸರಿ ಏನಂದ್ರೆ ಸ್ಪೆಷಲಿ ರಾಮ ಮಂದಿರ ಕಟ್ಟಿದ್ರು, ಅದು ಮೇನ್ ಇಂಪಾರ್ಟೆಂಟ್. ಓಕೆ ಸರ್, ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಹಿಂದೂಗಳು ಸಾರ್ಥ ಆಯ್ತು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ಹೇಳಿ ಸರ್, ನಿಮ್ಮ ಹೆಸರು? ಮಹಾಲಕ್ಷ್ಮಿ ನಾಯ್ಕ. ಸರ್, ಮಹಾಲಕ್ಷ್ಮಿ ನಾಯ್ಕ. ಮಹಾಲಕ್ಷ್ಮಿ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಬೆಂಬಲ ನೀಡ್ತಾ ಇದ್ದೀರಾ? ನಾವು ಕಾಂಗ್ರೆಸ್ಗೆ. ಏನಕ್ಕೆ ಸರ್? ಸರ್, ದೇಶಾಭಿವೃದ್ಧಿ ಬಂದ್ರೆ ಫಸ್ಟ್ ಕಾಂಗ್ರೆಸ್. 75 ವರ್ಷ ಏನ್ ಮಾಡಿದ್ರಲ್ಲ, 70 ವರ್ಷ ಏನ್ ಮಾಡಿದ್ರಲ್ಲ ಆಡಳಿತ, ಫಸ್ಟ್ ಕಾಂಗ್ರೆಸ್ ಮಾಡಿದ್ದು. ಮೋದಿ ಎಂತದ್ದು ಏನ್ ಮಾಡಿಲ್ಲ, ಬಡವರಿಗೆಲ್ಲ ಸರ್ವನಾಶ ಸಿಗ್ಬಿಟ್ರು. ಪ್ರತಿ ಒಂದು ಏನು ಮೈ ಕಡಿತಾರಲ್ಲ ನೀವು, ಹಳ್ಳಿ ಹೋಗಿ ಕೇಳಿ, ಹಳ್ಳಿ ಹೋಗಿ ಕೇಳಿ, ಪ್ರತಿ ಒಂದು ಪೂರ ಎಲ್ಲ ಸಾರ್ವಜನಿಕರಲ್ಲ, ರೈತರಾಗ್ಲಿ ಬಡವರಾಗ್ಲಿ ಪೂರ ಸಾರ್ವಜನಿಕ ಆಗ್ಲಿ ಸತ್ಯನ ಹೋಗ್ಬಿಟ್ರ. ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ, ಒಂದು ಕೆಲಸದ ಬಗ್ಗೆ ಯಾವುದೇ ತರ ಅಭಿಪ್ರಾಯ ಇಲ್ಲ ಮೋದಿಗಳಿಗೆ. ಮೋದಿ ಆಗ್ಲಿ BJP ಆಗ್ಲಿ ಕರ್ನಾಟಕದಲ್ಲಿ ಎಲ್ಲ ಸುಮ್ಮನೆ ಬೇಕಾರದು. ನಮಗೆ ಕಾಂಗ್ರೆಸ್ ಬೆಸ್ಟ್. ನಮಗೆ ಆದ್ರೆ ಈ ಬಾರಿ ನೀವು ಕಾಂಗ್ರೆಸ್ಗೆ ಸರ್ ಕಾಂಗ್ರೆಸ್ ಓಟ್ ಹಾಕ್ತೀವಿ. ಏನಕ್ಕಂದ್ರೆ ಬಡವರು ಸರ್ ಕಾಂಗ್ರೆಸ್, ಬಡವರಿದ್ರೆ ಕಾಂಗ್ರೆಸ್ ಇದ್ರೆ ಬಡವ ಇದ್ರೆ ಕಾಂಗ್ರೆಸ್. ಯಾಕಂದ್ರೆ ಪೂರ ನಿಮಗೆ ನಾನು ಹೇಳ್ಬೇಕಾದ್ರೆ ಪೂರ ಹೇಳ್ತಿಲ್ಲ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್ ಮಾಡಿಲ್ಲ, ಮೋದಿ ಪೂರ ಬಡವರಿಗೆಲ್ಲ ಸರ್ವನಾಶ ಮಾಡ್ಬಿಡ. ಮಕ್ಕಳಿಗೆ ಏನೇ ವಿದ್ಯಾಭ್ಯಾಸ ಇದ್ರೂ ಪೂರ ಸರ್ವನಾಶ ಮಾಡ್ಬಿಡುದು. ಸರಿ ಸರ್, ನಿಮ್ಮ ಅಭಿಪ್ರಾಯ ಈಗ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಹೆಸರು? ನಮ್ಮ ಹೆಸರು ಕಿಶೋರ್ ಅಂತ. ಓಕೆ, ಈ ಬಾರಿ ಗಾಯತ್ರಿ ಸಿದ್ದೇಶ್ ಅವರವರು ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಗೆಲ್ಲಿ ಅಂತ ಹೇಳುತ್ತಾ, ನಾನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಪ್ರಜೆ ಆಗಿದ್ದು, ನಾವು ಸಹ ಗೋವಿಂದ ಕಾರಜೋಳ BJPಯ ಉತ್ತಮವಾದ ಕರ್ತವ್ಯವನ್ನ, ಅಭಿವೃದ್ಧಿಯ ಪಥವನ್ನ ನಾವು ನೋಡಿ ವೋಟ್ ಹಾಕ್ತೀವಿ ಹೊರತು ಅನ್ಯಾಯದ ವಿರುದ್ಧ ನಾವು ವೋಟ್ ಹಾಕಲ್ಲ. ದೇಶದಲ್ಲಿ ಮೋದಿ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಬಡವರ ಬಗ್ಗೆ, ರೈತರ ಬಗ್ಗೆ ಕಾಳಜಿಯನ್ನ ಹಾಕಿ ಪ್ರತಿ ಕಿಸಾನ್ ಸಮೃದ್ಧಿ ಯೋಜನೆ ಮೂಲಕ 2,000 ರೈತರಿಗೆ ಹಾಕಿ, ಮತ್ತೆ ಆಯುಷ್ಮಾನ್ ಭಾರತ್ ಯೋಜನೆಯನ್ನ, ನಾನು ಆಯುಷ್ಮಾನ್ ಭಾರತ್ ಯೋಜನೆ ಫಲಾನುಭವಿ ಆಗಿದ್ದು ನನಗೆ ಗೊತ್ತಿದೆ. ಎಲ್ಲರೂ BJPಗೆ ಈ ಸಾರಿ ವೋಟ್ ಹಾಕಿ ಕೇಂದ್ರದಲ್ಲಿ 400ಕ್ಕೂ ಮೀರಿ ಅತಿ ಹೆಚ್ಚು BJPಯ ಅಭ್ಯರ್ಥಿಗಳನ್ನ ಗೆಲ್ಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ಸರ್. ಹೆಸರು? ನನ್ನ ಹೆಸರು ಸೌಭಾಗ್ಯಮ್ಮ. ಅನಿಸಿಕೆ ಸರ್, ನಾನ್ ಸ್ವತಃ ಬುದ್ಧಿಯಿಂದ ಮಾತಾಡ್ತಿರೋದು. BJPಯಿಂದ ನಮ್ಗೆ ಯಾವ್ದೋ ಒಂದು ಹೆಲ್ಪ್ ಇಲ್ಲ ಸರ್. ಈಗ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ ಹೆಣ್ಮಕ್ಳಿಗೆ ಒಂದ್ ಬಸ್ ಫ್ರೀ ಆಯ್ತು, 2,000 ರೂಪಾಯಿ ಆಯ್ತು, ಎಲ್ಲದಕ್ಕೂ ಅನುಕೂಲ ಆಗಿದೆ. ಬಡವರು ಬಗ್ರು ಬಸ್ನಲ್ಲಿ ಓಡಾಡಕ್ಕೂ ಅನುಕೂಲ ಆಗಿದೆ ಸರ್. ನನ್ನೊಬ್ಬಳಿಗೆ ಅಂತಲ್ಲ, ಎಲ್ಲರಿಗೂ ಅನುಕೂಲ ಆಗಿದೆ. ನಿಮ್ಮ ಅಭಿಪ್ರಾಯ? ನಮಗಿನ್ನೂ ಕಾಂಗ್ರೆಸ್ ಬಂದ್ರು ನಮಗಿನ್ನೂ ಒಳ್ಳೇದೇ, ಮಹಿಳೆಯರಿಗೆಲ್ಲರಿಗೂ ಒಳ್ಳೇದಂತ ನನ್ನ ಅಭಿಪ್ರಾಯ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಏನ್ ಹೆಸರು? ಮಲ್ಲೇಶ್. ಸ್ವಲ್ಪ ಜೋರ ಮಾತಾಡ. ಮಲ್ಲೇಶ್. ಊಟ ಮಾಡಿದೆ ಇಲ್ಲ? ಊಟ ಮಾಡ್ಯಾರ. ಈ ಸತಿ ಲೋಕಸಭೆ ಏನಾದ್ರು ಯಾರಿಗೆ ಬೆಂಬಲ ನೀಡ್ಬೇಕಂತ ಏನಾದ್ರೆ ಯಾವ ಊರು ನಿಮ್ಗೆ? ದಾವಣಗೆರೆ ಎಸ್ಟೇಟ್ ಲೇಔಟ್. ದಾವಣಗೆರೆ ಇಲ್ಲೇ ಎಸ್ಟೇಟ್ ಲೇಔಟ್. ಓಕೆ, ಈ ಸತಿ ಯಾರಿಗೆ ಬೆಂಬಲ ನೀಡ್ಬೇಕಂತ ಇದ್ದೀರಾ? ನಾವು ಕಾಂಗ್ರೆಸ್ ರೀ. ಕಾಂಗ್ರೆಸ್. ಏನಕ್ಕೆ? ಕಾಂಗ್ರೆಸ್ ಅಂದ್ರೆ ಬಡವ್ರ ಪಕ್ಷ ರೀ, ಅದು ಬಡವ್ರ ಪಕ್ಷ. ಎಲ್ಲ ಬಡವ್ರ ಬಸ್ ಫ್ರೀ, ಆಮೇಲೆ ಗೃಹಲಕ್ಷ್ಮಿ ಇದು ಫ್ರೀ ಬಿಟ್ಟಾರಿ. ಅಲ್ಲಿಂದ್ರ ಆಮೇಲೆ 2,000 ರೂಪಾಯಿ ಹಾಕ್ತಾರ. ಹೌದ್ರಿ. ಆಮೇಲೆ ಬಡವ್ರು ಉಳಿಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಬರ್ಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು?
ಅಕ್ಷತಾ ಅಂತ. ಈ ಬಾರಿ ಯಾರಿಗೆ ಬೆಂಬಲ ನೀಡಬೇಕಂತ ಲೋಕಸಭಾ ಚುನಾವಣೆಯಲ್ಲಿ? ನಾನು BJPಗೆ ಮೋದಿ ಅವ್ರಿಗೆ ಬೆಂಬಲ ನೀಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಅವ್ರು ಬಂದಾಗ ತುಂಬ ಡೆವಲಪ್ಮೆಂಟ್ ಆಗಿದೆ, ಪ್ರೋಗ್ರೆಸ್ ಆಗಿದೆ. ನಾವು ನೋಡಿರಂಗೆ ನಾವೇನೋ ಸ್ಕೂಲಿಂಗಲ್ಲಿದ್ವಿ, ಈ 10 ವರ್ಷದಲ್ಲಿ ತುಂಬ ಡೆವಲಪ್ಮೆಂಟ್ ಕಡೆಗೆ ನಮ್ಮ ಇಂಡಿಯಾ GDP ತುಂಬ ಪ್ರೋಗ್ರೆಸ್ ಕಡೆಗೆ ಇದೆ. GDP ಕೆಳಗಾಗಿದೆಯಲ್ಲ ಮೇಡಮ್? GDP ಕೆಳಗಾಗಿದೆ, ಕೋವಿಡ್ ಟೈಮಲ್ಲಿ ಕೆಳಗಾಯಿತು, ಬಟ್ ಇವಾಗ ಅಟ್ ಪ್ರೆಸೆಂಟ್ ಪ್ರೋಗ್ರೆಸ್ ನೋಡ್ತಾ ಇದೆ. ಈಗ ನಮ್ಮ ಕರೆನ್ಸಿಯಲ್ಲೂ ಟಾಪ್ 10ಇಂದ ಹೊರಗೆ ಹೋಗಿದ್ದಾರೆ ಸರ್. ಹೋಗಿದೆ, ಬಟ್ ಏನು ಮೋದಿ ಬಂದರೆ ಯಾವಾಗಲೂ ಪ್ರೋಗ್ರೆಸ್ ಕಡೆಗೆ ಇರುತ್ತೆ ಅಲ್ವಾ. ಅದು ಒಂದು ಯಾವುದೋ ಒಂದು 2-3 ಹೇಳಿ ಏನು ಪ್ರೋಗ್ರೆಸ್ ಅಂತ. ಇವಾಗ ನೋಡಿ ಎಲ್ಲ ಕಂಟ್ರೀಸಲ್ಲೂ ಇಂಡಿಯಾ ಕಡೆ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ ಅಂದರೆ ಏನು ಸಮ್ವಾಟ್ ಪಾಸಿಟಿವ್ ರೀತಿಯಲ್ಲಿ ಗುರುತಿಸ್ತಾ ಇದ್ದಾರೆ ಇಂಡಿಯಾನ. ಅದು ಇದರಲ್ಲಿ ವಾಟ್ಸಪ್ನಲ್ಲಿ ಬಂತ? ವಾಟ್ಸಪ್ಪಲ್ಲಿ ಎಲ್ಲ ನಾವು ನೋಡ್ತಾ ಇದ್ದೀವಲ್ಲ, ನ್ಯೂಸ್ ಫಾಲೋ ಮಾಡ್ತಾ ಇರ್ತೀವಿ. ಬೀಯಿಂಗ್ ಎ ಸ್ಟೂಡೆಂಟ್ ಸ್ವಲ್ಪ ಗೊತ್ತಿರುತ್ತೆ ಅಲ್ವಾ ಏನೇನು ಪ್ರೆಸೆಂಟ್ ಏನು ನಡೀತಾ ಇರುತ್ತೆ ಸೊಸೈಟಿಯಲ್ಲಿ. ನಿಮಗೊಂದು 3 ಇಂಪಾರ್ಟೆಂಟ್ ಮೋದಿ ಕಡೆಯಿಂದ ಒಳ್ಳೆ ಒಂದು ಅಭಿವೃದ್ಧಿ ಆಗಿರೋದು ಏನಾದ್ರು ಒಂದು 3 ಹೇಳಕ್ಕೆ ಬರುತ್ತಾ? ಅಭಿವೃದ್ಧಿ ಅಂತಂದರೆ ಬಟ್ ತುಂಬ ಆಗಿದೆ. ಪರ್ಟಿಕ್ಯುಲರ್ ಅಂದರೆ ಈ ಪ್ರೆಸೆಂಟ್ ನೆನಪಾಗ್ತಾ ಇಲ್ಲ. ನೀವು ಹೇಳೋದಕ್ಕೆ ಕಾಂಗ್ರೆಸ್ಸಲ್ಲಿ ಏನೂ ಡೆವಲಪ್ಮೆಂಟೇ ಇದ್ದಿಲ್ಲ, ಕಂಪ್ಯಾರಿಟಿವ್ಲಿ ಇಲ್ಲ ಅಂತ. ಎನಿವೆ, ನಿಮ್ಮ ಒಪಿನಿಯನ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಹರ್ಷಿತಾ. ಹರ್ಷಿತಾ, ಇಲ್ಲಿ ದಾವಣಗೆರೆಯಿಂದನಾ? ಹಾಂ ಸರ್. ದಾವಣಗೆರೆ. ಈ ಬಾರಿ ನಿಮಗೆ ವೋಟಿಂಗ್ ಇದೆಯಾ? ಹಾಂ, ನಮಗೆ ವೋಟಿಂಗ್ ಇದೆ. ಈ ಬಾರಿ ಲೋಕಸಭಾ ಚುನಾವಣೆ ನಡೀತಾ ಇದೆ, ನಿಮಗೆ ಗೊತ್ತಲ್ಲ? ಹಾಂ ಸರ್. ಯಾರಿಗೆ ವೋಟ್ ಮಾಡಬೇಕಂತ ಇದ್ದೀರಾ, ಯಾರಿಗೆ ಬೆಂಬಲ ನೀಡಬೇಕಂತ ಇದ್ದೀರಾ? ಅಫ್ಕೋರ್ಸ್ ಕಾಂಗ್ರೆಸ್ ಸರ್. ಕಾಂಗ್ರೆಸ್. ಏನಕ್ಕೆ ಸರ್? ಎಲ್ಲದಕ್ಕೂ ಪಬ್ಲಿಕ್ಸ್ಗೆ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಮೋದಿ ಆದರೆ ಬಿಗ್ ಮಾಡ್ತಿದ್ದಾರೆ, ಬಟ್ ಪಬ್ಲಿಕ್ ಫಸ್ಟ್ ನೋಡಬೇಕು, ಆಮೇಲೆ ಬಿಗ್ ಮಾಡಬೇಕು. ಮೊದಲು ಜನಕ್ಕೆ ನೋಡೋಣ. ಫಸ್ಟ್ ಜನ ನೋಡಬೇಕು, ಆಮೇಲೆ ದೊಡ್ಡದು ಮಾಡಬೇಕು. ಸೊ ಕಾಂಗ್ರೆಸ್ ಅವರು ಫಸ್ಟ್ ನಮ್ಮ ಸೇಫ್ಟಿ ನೋಡಿಬಿಟ್ಟು ಮೇಲೆ ನೋಡ್ತಿದ್ದಾರೆ. ಸೊ ಕಾಂಗ್ರೆಸ್ ಮೇಡಮ್, ನೀವು? ಕಾಂಗ್ರೆಸ್. ಜೋರಾಗಿ. ಕಾಂಗ್ರೆಸ್. ಕಾಂಗ್ರೆಸ್. ನಿಮ್ಮದು ವೋಟಿಂಗ್ ಇದೆಯಲ್ಲ, ನೀವು ಕಾಂಗ್ರೆಸ್. ಓಕೆ ಮೇಡಮ್, ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ ಸರ್. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಬೆಂಬಲ ನೀಡಬೇಕಂತ ಇದ್ದೀರಾ? ನಾವು ರಾಹುಲ್ ಗಾಂಧಿ ಅವರಿಗೆ ಓಟ್ ಹಾಕ್ಬೇಕಂತ ಇದ್ದಾರೆ ಸರ್. ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ಈ ಸಲ ಕಾಂಗ್ರೆಸ್ ಬಂದ್ರೆ ನಮ್ಗೆ ಎಲ್ಲರಿಗೂ ಅಭಿವೃದ್ಧಿ ಆಗುತ್ತೆ, ಚೆನ್ನಾಗಲಿ, ಎಲ್ಲ ಜನಗಳಿಗೆ ಚೆನ್ನಾಗಿದ್ರೆ ಸಾಕು. ರೈತರಿಗೆ, ಕೂಲಿ ಕೆಲಸ ಮಾಡೋರಿಗೆ, ಆಟೋದವರಿಗೆ ಎಲ್ಲ ಚೆನ್ನಾಗಬೇಕು. ಈ ಸಲ ಕಾಂಗ್ರೆಸ್ ಪಕ್ಷನೇ ಬರಬೇಕು. ಎಲ್ಲರಿಗೂ ಒಂದು ಒಳ್ಳೇದಾಗುತ್ತೆ ಕಾಂಗ್ರೆಸ್ ಪಕ್ಷ ಬಂದ್ರೆ. ಇಷ್ಟು ದಿನ ಎಲ್ಲ ಕಷ್ಟಪಟ್ಟಿದ್ದು ಸಾಕಾಯ್ತು. 10 ವರ್ಷದಿಂದ ಏನೂ ಅಭಿವೃದ್ಧಿ ಆಗಿಲ್ಲ. ಈ ಕಾಂಗ್ರೆಸ್ ಪಕ್ಷ ಬಂದ್ರೆ ಅಭಿವೃದ್ಧಿ ಆಗ್ಬೋದು ಅಂತ ಎಲ್ಲ ನಮ್ಗೆ ಇಟ್ಟಿದೀವಿ. ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಚುನಾವಣೆ ಯಾರಿಗೆ ಬೆಂಬಲ ನೀಡಬೇಕಂತ ಇದ್ದೀರಾ? ನಾವು ಈ ಬಾರಿ ಕರ್ನಾಟಕದಲ್ಲಿ ಆಗಲಿ ಮತ್ತು ಸೆಂಟ್ರಲ್ ಆಗಲಿ ಕಾಂಗ್ರೆಸ್ ಬರ್ಬೇಕಂತ ಬಹಳ ಇಷ್ಟ ಆಗ್ತದೆ. ಏನಕ್ಕೆ ಕಾಂಗ್ರೆಸ್? ಕಾಂಗ್ರೆಸ್ ಅಂದ್ರೆ ಒಂದು ಸಾಮೂಹಿಕ ಎಲ್ಲರೂ ಬಾಳತಕ್ಕಂಥ ಇದು ಇದೆ, ಎಲ್ಲರಿಗೂ ತಗೊಂಡು ನಡೀತದೆ ಕಾಂಗ್ರೆಸ್. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ದಿಲೀಪ್ ಕುಮಾರ್ ಅಂತ. ದಿಲೀಪ್ ಕುಮಾರ್. ಸರ್, ಈ ಬಾರಿ ಲೋಕಸಭೆಗೆ ಯಾರಿಗೆ ಬೆಂಬಲ ನೀಡಬೇಕಂತ ಇದ್ದೀರಾ? ಸರ್, ನಮ್ಮ BJP ಸರ್. ಬಿಜೆಪಿ. ಏನು ಕಾರಣ? ಸರ್, ನಾವು ಮುಂಚೆಯಿಂದ BJP ಅನ್ನೋದು ನಮ್ಮ ಮೋದಿ ಬರಲೇಬೇಕು. ಸರಿ, ನಮಸ್ತೆ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ಈ ಬಾರಿ ಲೋಕಸಭೆಯಲ್ಲಿ ನೀವು ಯಾರಿಗೆ ಬೆಂಬಲ ನೀಡ್ತಾ ಇದ್ದೀರಾ? ಕಾಂಗ್ರೆಸ್. ಏನಕ್ಕೆ? ಯಾಕಂದ್ರೆ ಸಿದ್ದರಾಮಯ್ಯ ಎಲ್ಲ ಮಾಡಿದ್ರು, ಒಳ್ಳೇದು ಮಾಡ್ಯಾರ. ಇನ್ನೇನಾಯ್ತು ಮತ್ತೆ ಅವ್ರಿಗೆ ಮಾಡ್ಬೇಕು. ಸಿದ್ದರಾಮಯ್ಯ ಪುಲ್ಲ ವಚನ ನಮಗೆ ಸಾಕಾತ ಮಾಡ್ಬಿಡೋಣ. ಏನ ಹೆಣ್ಮಕ್ಳಿಗೆ ತಿಂಗಳ 2,000 ರೊಕ್ಕ ಹಾಕ್ತಾನ. ಹತ್ತಂತೂ ಸೂರ್ ಇವತ್ತು ಸತ್ರು ಸಿಗಲ್ಲ. ಹೌದನ್ರಿ? ಸತ್ಯ ಮಾತು ಹೇಳ್ತಾನ ಹಂಗೆ. ಸರಿ, ನಮಸ್ತೆ. ನಮಸ್ತೆ. ಸರ್, ಈ ಬಾರಿ ದಾವಣಗೆರೆ ಲೋಕಸಭೆಗೆ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಕಾಂಗ್ರೆಸ್ಸಿಗೆ ಮತ್ತೆ ಏನಕ್ಕೆ? ಕಾಂಗ್ರೆಸ್ ಅಂದ್ರೆ ಭಾರಿ ಅನುಕೂಲ ಮಾಡ್ಯಾರ. ಬಸ್ ಫ್ರೀ, ಮತ್ತೆ ಹೆಣ್ಮಕ್ಳಿಗೆ ದುಡ್ಡು ಹಾಕಾರ, ಭಾರಿ ಅನುಕೂಲ ಐತಿ. ಹಂಗಾಗಿ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೀವಿ ಅಷ್ಟೇ. ನಮಸ್ಕಾರ. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ಆಲೇಶ್ ಅಂತ. ಸರ್, ಈಗ ಲೋಕಸಭಾ ಚುನಾವಣೆ ನಡೀತಾ ಇದೆ, ಯಾರಿಗೆ ಬೆಂಬಲ ನೀಡ್ತಾ ಇದ್ದೀರಾ ನೀವು? ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ. ಏನಕ್ಕೆ? ಅವರು ಒಳ್ಳೆ ಅಭ್ಯರ್ಥಿ ಇದ್ದಾರೆ. ಇಷ್ಟು ದಿವಸ ನಮ್ಮ ದಾವಣಗೆರೆಯಲ್ಲಿ 25 ವರ್ಷದಿಂದ ಸೂಕ್ತವಾದ ಅಭ್ಯರ್ಥಿ ಕಾಂಗ್ರೆಸ್ನಲ್ಲಿ ಸಿಗ್ಲಿಲ್ಲ. ಇಷ್ಟು ದಿವಸ ಏನೋ ಒಂದು ಅಲೆ ಇತ್ತು, ಈಗ ಅಲೆ ಎಲ್ಲ ಜನಕ್ಕೆ ಅಲೆ ಗೊತ್ತಾಯ್ತು. ಇದು ಯಾವ ಅಲೆನೂ ಈಗ ವರ್ಕೌಟ್ ಆಗಲ್ಲ. ದಾವಣಗೆರೆಯಲ್ಲಿ ಅಭಿವೃದ್ಧಿ ಮಾಡುವಂತ ವ್ಯಕ್ತಿ ಉಳ್ಳವರು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು. ಅವರೆಲ್ಲ ಸೇವೆ ಮಾಡೋಕ್ಕೋಸ್ಕರ ಹೊರ ಬರ್ತದ ಹೊರತು ಬೇರೆ ಯಾವ ದೃಷ್ಟಿಕೋನಗಳು ಇಲ್ಲ. ಈ ಬಾರಿ ಎಂಥ ಅಲೆ ಬಂದರೂ ವರ್ಕೌಟ್ ಏನು ಆಗಲ್ಲ. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮತ ಗೆಲ್ಲೋದ್ರಲ್ಲಿ ನಾವು 100ಕ್ಕೆ 100 ಶತಸಿದ್ಧ ಅನ್ನೋ ಭಾವನೆಯನ್ನ ಇಟ್ಕೊಂಡಿದ್ದೀವಿ. ಬಿಜೆಪಿಯ MP ಗಳು ಜನಸಾಮಾನ್ಯರಿಗೆ ಗುಟ್ಕಾ ಕೊಟ್ಟು ಎಷ್ಟೋ ಜನ ಕಾಯಿಲೆಗೆ ಇದು ಮಾಡಿದ್ದಾರೆ, ಕಾಯಿಲೆ ಬರುವಂತ ವ್ಯವಸ್ಥೆ ಮಾಡ್ಬಿಟ್ಟಿದ್ದಾರೆ. ಈ ಗುಟ್ಕಾ ಫ್ಯಾಕ್ಟ್ರಿ ಇವ್ರು ಏನ್ ಮಾಡಿದಾರೆ? ಬಿಜೆಪಿ ಕೊಟ್ಟರೆ ಬಿಜೆಪಿ ಅಂತಲ್ಲ, ಈ
ಸಿದ್ದೇಶ್ ಅವರು ಗುಡ್ಗಾ ಫ್ಯಾಕ್ಟರಿ ಅವರು ಓಪನ್ ಮಾಡಿದ್ರು. ಇವ್ರು ಆರೋಗ್ಯ ಸಂಸ್ಥೆ ಓಪನ್ ಮಾಡಿದ್ರು, ವಿದ್ಯಾಸಂಸ್ಥೆ ಓಪನ್ ಮಾಡಿದ್ರು. ಎಲ್ಲಿ ದೃಷ್ಟಿಕೋನದಿಂದ ನೀವು ಒಂದು ಪ್ರಭಾ ಮಲ್ಲಿಕಾರ್ಜುನ್ ಹೌದೌದು. ಮಾಡ್ತಾರೆ ಅಂತ ಹೇಳ್ತಾರೆ. ಪ್ರಭಾ ಮಲ್ಲಿಕಾರ್ಜುನ ಈ ಬಾರಿ ಲೀಡಿಂಗ್ ನಲ್ಲಿ ಬರೋ ಅಂತ ಎಲ್ಲಾ ಲಕ್ಷಣಗಳು ಇದಾವೆ. ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಅವರೇ ಗೆಲ್ಲ ಅಂತ ಅರ್ಹತೆ ಇರ್ತಕ್ಕಂಥ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ಸರ್, ನಿಮ್ಮ ಹೆಸರು? ಗಂಗಾಧರ್. ಸರಿ, ಗಂಗಾಧರ್ ಅವರೇ, ಈಗ ಲೋಕಸಭೆ ಚುನಾವಣೆ 2024 ಏನಕ್ಕೆ, ಯಾರಿಗೆ ಬೆಂಬಲಿಸ್ತಾ ಇದ್ದೀರಾ, ಏನಕ್ಕೆ? ಬಿಜೆಪಿಗೆ ಬೆಂಬಲಿಸ್ತಾ ಇದ್ದೀವಿ. ಯಾಕೆ ಅಂದ್ರೆ ದೇಶಕ್ಕಾಗಿ ಮೋದಿಗಾಗಿ ನಾವು ವಿಶ್ವಕಂಡ ಅಪರೂಪ ನಾಯಕ ಯಾರದಿದ್ರೆ ಅದು ನರೇಂದ್ರ ಮೋದಿ. ಅವ್ರು ಮಾಡಿರ್ತಕ್ಕಂಥ ತಳದಿಂದ ಪಾತಾಳದವರೆಗೂ ಕೊಟ್ಟಿದ್ದಾರೆ. ಏರ್ ಕನೆಕ್ಟಿವಿಟಿ, ವಾಟರ್ ಕನೆಕ್ಟಿವಿಟಿ, ಮೆಟ್ರೋ ಸಿಟೀಸು, ಹೊಗೆ ಮುಕ್ತ ಭಾರತ, ಶೌಚಾಲಯ ಮುಕ್ತ ಭಾರತ, ಪ್ರತಿಯೊಂದು ಹಳ್ಳಿಗೂ ತಗ್ತಕ್ಕಂಥ ಕೆಲಸಗಳನ್ನ ಕಡೆ ಕಾಶ್ಮೀರಿಂದ ಕನ್ಯಾಕುಮಾರಿಗೂ ಉತ್ತಮವಾದಂಥ ಕೆಲಸ ಮಾಡಿರೋದು ಯಾರಿದ್ರೆ ನರೇಂದ್ರ ಮೋದಿ. ಇಡೀ ವಿಶ್ವಸಂಸ್ಥೆನೇ ಉಕ್ರೇನಲ್ಲಿ ಯುದ್ಧ ನಡೆದ್ರು ಕೂಡ ಆ ಸಂದರ್ಭದಲ್ಲಿ ಒಂದು ಕರೆ ಮಾಡ್ತಾರೆ ಪಾಕಿಸ್ತಾನದವರು, ಉಕ್ರೇನ್ ಭಾರತದವ್ರು ಫೋನ್ ಮಾಡಿ ನಮಗೆ ತೊಂದರೆಲಿದ್ದೀನಿ ಅಂತಂದ್ರು ಕೂಡ ಒಂದು ನರೇಂದ್ರ ಮೋದಿ ಅವ್ರ ಕರೆಗೆ ಯುದ್ಧ ನಿಲ್ಲುತ್ತೆ, ಭಾರತೀಯರು ದೇಶಕ್ಕೆ ವಾಪಸ್ ಮಾಡಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಟ್ರೋಲ್ ನಡೀತಾ ಇದೆ, ನೀವು ಉಕ್ರೇನಿಂದ ಯುದ್ಧ ಏನ್ ನಿಲ್ಸಿಲ್ಲ, ಅವೆಲ್ಲ ಕ್ರಿಯೇಟ್ ಮಾಡಿರೋದು ಅಂತಿದೆ. ಅದು ಅವರವರ ಅನಿಸಿಕೆಗಳು. ಅಲ್ಲ, ಅನಿಸಿಕೆ ಅಲ್ಲ. ಈಗ ನಾವು ಫ್ಯಾಕ್ಟ್ ಚೆಕ್ ಮಾಡಿದಾಗ ಇದು ಫೇಕ್ ಅಂತ ಕ್ಲಿಯರ್ ಫೇಕ್ ಅಂತೇಳಿ ನಿಮಗೆ ಹೇಳಿದವರಿಗೆ ಗೊತ್ತಾಗುತ್ತೆ. ಸತ್ಯ ಅಂತ ನಮಗೆ ಗೊತ್ತಾಗಿದೆ. ಭಾರತ ಅಂದ್ರೆ ಮೋದಿ ಅಂದ್ರೆ ಭಾರತ, ಪಾಕಿಸ್ತಾನ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಪಾಕಿಸ್ತಾನ. ನಮ್ಮ ಈ ಪಾಕಿಸ್ತಾನ ಯಾಕೆ ಬಂದ್ರೆ ಗೊತ್ತಾಗಿಲ್ಲ. ಅವರು ಪಾಕಿಸ್ತಾನದ ಕಾಂಗ್ರೆಸ್ನವ್ರು ನಂಬಿಕೆ ಪಾಕಿಸ್ತಾನ ಮೇಲೆ, ನಮಗೆ ಭಾರತದ ಕಾಂಗ್ರೆಸ್ ಇಂಡಿಯಾ, ಪಾಕಿಸ್ತಾನ ಏನಂತ. ಹೌದು, ನಂಬಿಕೆ ಅದು. ನೀವು ಬಿಜೆಪಿ ಕಾರ್ಯಕರ್ತರ? ನಾವು ಕಾರ್ಯಕರ್ತರು ಹೌದು, ಮತದಾರರು ಹೌದು. ಅದಕ್ಕೆ ನೀವು ಅಭಿಮಾನಿಗಳು. ಹೌದು, ಅಭಿಮಾನಿಗಳು ಹೌದು. ಮೂರನ್ನು ಹೇಳಿದೆ. ಓಕೆ, ನಿಮ್ಮ ಅಭಿಪ್ರಾಯ ಓಕೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಸರ್, ನಿಮ್ಮ ಹೆಸರು? ಆನಂದ್ ರಾಜ್ ಅಂತ. ನಿಮ್ಮ ಅಭಿಪ್ರಾಯ? ಈ ಬಾರಿ ಮತ್ತೊಮ್ಮೆ ಈ ಬಾರಿ ಅಲ್ಲ, ಮಗದೊಮ್ಮೆ ನರೇಂದ್ರ ಮೋದಿಯನ್ನು ಪ್ರಧಾನಿ ಮಾಡಲಿಕ್ಕೆ ನಮ್ಮೆಲ್ಲರ ಪ್ರಯತ್ನ ಇದೆ. 1 ಲಕ್ಷ ಮತಗಳ ಅಂತರದಿಂದ ಇಲ್ಲಿ ಬಿಜೆಪಿ ಗೆಲ್ಲುತ್ತೆ ಅನ್ನೋ ನಿರೀಕ್ಷೆ ಇದೆ. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಸರ್. ಮೇಡಮ್, ನಿಮ್ಮ ಹೆಸರು? ರೇಖಾ MC ರಾಜು. ಮೇಡಮ್, ನಿಮ್ಗೆ ಗೊತ್ತಿದ್ದಾಗೆ ಈಗ ಲೋಕಸಭೆ ಚುನಾವಣೆ ನಡೀತಾ ಇದೆ. ಯಾವ ಪಕ್ಷಕ್ಕೆ ಬೆಂಬಲ ನೀಡ್ತಾ ಇದ್ದೀರಾ? ನಾವು ಕಾಂಗ್ರೆಸ್ ಪಕ್ಷಕ್ಕೆ. ಏನಕ್ಕೆ? ಏಕೆ ಅಂದ್ರೆ ಅಂತ ಮಹಿಳೆ ದಿಟ್ಟವಾಗಿ ನಿಂತರ ಮಹಿಳೆ ಅಂದ್ರೆ 5 ಭಾಷೆಯಲ್ಲಿ ಮಾತಾಡೋದು, ಡೆಂಟಲ್ ಡಾಕ್ಟ್ರು, ಅವ್ರಂತ ಲೇಡಿನೇ ಇನ್ಯಾರು ಇಲ್ಲ ನಮಗೆ ತಿಳಿಯೋದು. ಇನ್ಯಾವ ಕ್ಷೇತ್ರದಲ್ಲಿ ನಮ್ಮಂತ ಲೇಡಿ ಪ್ರಭಾ ಮಲ್ಲಿಕಾರ್ಜುನ್ ಅಂತಾರೆ ಯಾರು ಸಿಗಲ್ಲ. ನಾವು ದಾವಣಗೆರೆ ದುಗ್ಗಮ್ಮ ದೇವಿ ಅಂತಲೇ ನಾನು ಅಂತೀನಿ. ನಾನು ಒಂದ್ಸರಿ ಒಬ್ಬ ಪೇಷಂಟ್ ಕರ್ಕೊಂಡು ಹೋಗಿದ್ದೆ ಅವ್ರ ಮನೆಗೆ. ತಕ್ಷಣ ಅವ್ರನ್ನ ಸಾಯಂಗೆ ಇದಾಗಿಬಿಟ್ಟಿದ್ರಲ್ಲೇ ಪ್ರಭಾ ಅವರಿಂದ, ಡಾಕ್ಟರ್ ಪ್ರಭಾ ಅವರಿಂದ ಅವ್ರಿಗೆ ಫೋನ್ ಮಾಡಿಸಿ ಅವರಿಂದ ಅದ್ ನೆನಪು ಮಾಡಿಸಿದ್ದೀನಿ. ನಾನು ತುಂಬಾ ಜನಕ್ಕೆ ಹಿಂಗೆ ಮಾಡಿಸಿದ್ದೀನಿ. ಅಂತ ಮಹಿಳೆ ನಮ್ಗೆ ಯಾರು ಸಿಗಲ್ಲ ಅಂತ ನಿಮ್ಗೆ ಅವ್ರು ನೋಡಿದ್ರೆ ಖುಷಿ ನನಗೆ. ಅವ್ರ ನಗ ಮುಖ ಅವ್ರೆಲ್ಲರನ್ನು ಪ್ರತಿಯೊಬ್ಬ ಲೇಡೀಸ್ನು ಜೊತೆ ಕರ್ಕೊಂಡು ಓಡಾಡ್ತಾರೆ. ಪ್ರತಿಯೊಬ್ಬ ಲೇಡೀಸ್ಗೂ ಬೆಲೆ ಕೊಟ್ಟು ಅಂತ ಲೇಡಿ ಇನ್ಯಾರು ಸಿಗಲ್ಲ ಅಂತ ನಾವು ಹೇಳ್ತೀವಿ. ಅಂತ ದಾವಣಗೆರೆಯಲ್ಲಿ ಕೆಲಸ ಆಗ್ಬೇಕು ಅಂದ್ರೆ ಇಂಥ ಕೆಲಸ ಇನ್ಯಾವ ಊರಲ್ಲಿ ಆಗಿಲ್ಲ. ನಮ್ಮ ದಾವಣಗೆರೆ ಅಷ್ಟು, ನಮ್ಮ ದಾವಣಗೆರೆನೇ ಫಸ್ಟ್ ಕೆಲಸದಲ್ಲಿ ಪ್ರತಿಯೊಂದು. ಅದಕ್ಕೆ ನಾವು ಪ್ರಬಂಧನೇ ತರೋದು. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಮೇಡಮ್, ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಮೇಡಮ್? ಗೀತಾ ಚಂದ್ರಶೇಖರ್. ನಿಮಗೆ ಗೊತ್ತಿದ್ದಾಗೆ ಈಗ ಲೋಕಸಭಾ ಚುನಾವಣೆ ನಡೀತಾ ಇದೆ. ಯಾವ ಪಕ್ಷಕ್ಕೆ ಬೆಂಬಲ ನೀಡ್ತಾ ಇದ್ದೀರಾ? ನಾವು ಹೇಳ್ಬೇಕಂದ್ರೆ ದಾವಣಗೆರೆಯಿಂದ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಗುರುತಿಸಿದೀವಿ. ಏನಕ್ಕೆ ಕಾರಣ ಅಂದ್ರೆ ಬಹಳ ಇದಾವೆ ಅವ್ರಿಗೆ, ಒಂದಲ್ಲ ಎರಡಲ್ಲ ಹೇಳಕ್ಕೆ. ಒಂದು ಸಣ್ಣ ಉದಾಹರಣೆ ಕೊಡ್ಬೋದಾ ಸರ್? ನಾನು ಇದೇ ಹೋದ ಎಲೆಕ್ಷನ್ ಅಲ್ಲಿ ಶಾಮನೂರಲ್ಲಿ ಒಂದು ಸಭೆ ಸೇರಿದ್ವಿ ಶಬರಿ ಮಹಿಳಾ ಸಮಾಜದಿಂದನ. ಅವಾಗ ನಾನು ಮಾತಾಡ್ಲೋ ಬಿಡ್ಲೋ ಅಂತ ಹಿಂಗೆ ಅಣಿಕ್ ನೋಡ್ತಾ ಇದ್ದೆ. ಅಕ್ಕರೆ ನಾನು ಏನೋ ಎಮರ್ಜೆನ್ಸಿ ಇರಬೇಕು ಅಂತ ನನ್ನ ಗುರ್ತಿಸ್ಬಿಟ್ಟು ಬಾ ಇಲ್ಲಿ ಅಂದ್ರು. ಸಭೆಯಲ್ಲಿ ಕೂತಿದ್ರು. ನನ್ನ 2 ನಿಮಿಷದಲ್ಲೇನೆ ಅವರು ಒಂದು ಮಗುನ ಬದುಕಿಸಿದ್ರು. ಹಂಗೆ ಫಿಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಫೋನ್ ಮಾಡಿ ಡಾಕ್ಟ್ರಿಗೆ ಹೇಳಿ ಅದು ಮಗುನ ಹೆಸರು ಅಷ್ಟೇ ಕೊಟ್ಟಿದ್ವಿ ನಾವು, ಸಂಗೀತ ಹಾಫ್ ಬೇಬಿ ಅಂತೇಳಿ ಹೈಟೆಕ್ ಹಾಸ್ಪಿಟ್ಲಿಗೆ ಕಳಿಸಿ ಹೈಲೈಟ್ ಆಯ್ತು ಸರ್. ಆ ಮಗು ಇವತ್ತು 1 ವರ್ಷದ ಮಗು ಆಗಿದೆ, ಬದುಕಿದೆ. ಡಾಕ್ಟರ್ ಹೊರಗೆ ಹಾಕಿದಂಥ ಮಗು ಇವತ್ತು ಬದುಕಿಸಿದ್ರ ಕ್ರೆಡಿಟ್ ಎಲ್ಲ ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಸೇರ್ಬೇಕು. ಅವ್ರ ದೊಡ್ಡತನ ಇನ್ನೊಂದೇನಂದ್ರೆ ನಿನಗೆ ಹೋಗ್ಬೇಕು ಕ್ರೆಡಿಟ್ ಅಂತಾರೆ. ನೀನ್ ಅವ್ರನ್ನ ಆರಿಸಿ ತಂದು ಬದುಕಿಸಿದೆಯಲ್ಲ ಆ ಕ್ರೆಡಿಟ್ ನಿನಗೆ ಹೋಗ್ಬೇಕು. ಅವ್ರು ಅಷ್ಟು ಮನುಷ್ಯತ್ವ ಇರೋಂಥ ಮಹಿಳೆ. ಅವ್ರು ನಾರಿ ಶಕ್ತಿ ಅಂದ್ರೂ ತಪ್ಪಾಗ್ಲಾರ್ದು. ಹಂಗಾಗಿ ನಾವು ಲೋಕಸಭೆಯಲ್ಲಿ ನಮ್ಮ ಧ್ವನಿಯಾಗಿ ಅವ್ರು ಇರ್ತಾರೆ ಅಂತ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಿ. ಅದೇ ರೀತಿ ಯೂತ್ಸು ಸಪೋರ್ಟ್ ಮಾಡಬೇಕು ಅಂತ ನಾನು ನಿಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಅವ್ರ ಬಗ್ಗೆ ಹೊರಡ್ಸೇ ಇಲ್ಲ ಸರ್ ಮಾತಾಡ್ಲಿಕ್ಕೆ. ಒಳ್ಳೆಯಕ್ಕೆ ಅವರು ಮಾನ ನೋಡ್ಬಿಟ್ರೆ, ಅವ್ರ ಇನ್ನೋಸೆನ್ಸ್ ನೋಡ್ಬಿಟ್ರೆ, ಅವ್ರ ವ್ಯಕ್ತಿತ್ವ ನೋಡ್ಬಿಟ್ರೆ ಯಾರಿಗೂ ವಿರೋಧಿ ಅಲ್ಲ. ಅವ್ರ ಮುಖಚರ್ಯ ನೋಡಿದ್ರೇನೆ ನಾವು ಹಾಕ್ಬೇಕು, ತಪ್ಪಬೇಕು, ಅವ್ರನ್ನ ಹಗ್ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಎಲ್ರಿಗೂ ಬರ್ತದೆ. ಇದೇ ತರ ಉದಾಹರಣೆ ಕೊಟ್ಟಿದ್ದಾರೆ. ಹಳ್ಳಿಗಳಲ್ಲೆಲ್ಲ ಒಂದ್ ಕೈಯೆಲ್ಲ ಹಿಡ್ಕೊಳೋದು 2 ಕೈಯಿಂದ ಅವ್ರನ್ನ ಹಗ್ ಮಾಡ್ತಾರೆ, ಮುದ್ದು ಮಾಡ್ತಾರೆ. ಇದಕ್ಕಿಂತ ಬೇರೆ ವಿಚಾರ ಇನ್ನೇನ್ ಬೇಕು ಸರ್? ನಮ್ಮ ಅಭ್ಯರ್ಥಿ ಗೆದ್ದಂಗೆ ಅಂದ್ಕೊಂಡಿದೀವಿ ಸರ್ ನಾವು.
ದಯವಿಟ್ಟು ಅವರು ಬಹಳ ಅಂತರದಿಂದ ಗೆಲ್ಬೇಕು ಅಂತ ನಮ್ಮ ನಿರೀಕ್ಷೆ ಇದೆ. ಅದೇ ಪ್ರಕಾರ ಗೆಲ್ತಾರೆ ಅಂತ ನನ್ನ ನಂಬಿಕೆ ಇದೆ. ಇನ್ನೊಂದ್ಸರಿ ನಾನು ಮನವಿ ಮಾಡ್ಕೊತೀನಿ, ನಿಮ್ಮ ಯೂಟ್ಯೂಬ್ ಚಾನಲಿಂದ ಎಲ್ಲ ಯೂತ್ಸು ನೋಡಿ, ಯುವ ಮಹಿಳೆಯವರು ಧ್ವನಿಯಾಗಿರ್ತಾರೆ. ನಮ್ಮ ಲೋಕಸಭೆ ಪಂಚಭಾಷಾ ತಾರೆ ಅಂತ ಬಿರುದು ಬಂದಿದೆ ಅವರಿಗೆ. ಹಾಗಾಗಿ ಅವರು ನಾವು ಲೋಕಸಭೆಯಲ್ಲಿ ನಮ್ಮ ಧ್ವನಿಯಾಗಿರ್ಲಿ ಅವರು ಅಂತ ನಾವು ಕೇಳಕ್ಕೆ ಇಷ್ಟಪಡ್ತೀವಿ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ಅದೇ ಥರ ನೀವು ಕೂಡ ಈ ಒಂದು ಯಾವ ಪಕ್ಷಕ್ಕೆ ಬೆಂಬಲ ನೀಡ್ತಿದ್ದೀರಾ ಅಂತ ಒಂದು ಇನ್ಬಾಕ್ಸಲ್ಲಿ ಮೆಸೇಜ್ ಮಾಡಿ ಕೂಡ ನೀವು ತಿಳಿಸ್ಬೋದು. ಈ ಚೆನ್ನಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ನೆಕ್ಸ್ಟ್ ವಿಡಿಯೋ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.